ದಾವಣಗೆರೆಯಲ್ಲಿ 50-50 ಅಂತ ಇದ್ರು, ಬಾಗಲಕೋಟೆಯಲ್ಲಿ ಬಿಜೆಪಿ ಅಂತ ಇದ್ರು. ಬಟ್ ಎಲ್ಲ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿ ಕಾಂಗ್ರೆಸ್ ಅಲ್ಲಿ ಜಯಬೇರಿಯನ್ನ ಬಾರಿಸಿದೆ. ಬಟ್ ಕಾಂಗ್ರೆಸ್ ಯಾಕೆ ಅಷ್ಟು ಇನ್ಸೆಕ್ಯೂರ್ ಆಗಿತ್ತೋ ಗೊತ್ತಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಅಂಡ್ ಇವನ್ ಬಾಗಲಕೋಟೆಯಲ್ಲಿ ಸ್ವತಃ ಅವರಿಗೆ ಒಂದು ನಂಬಿಕೆ ಇದ್ದಂತೆ ಕಾಣ್ತಾ ಇರಲಿಲ್ಲ. ಅದರ್ವೈಸ್ ಬಾಗಲಕೋಟೆ ಸತೀಶ್ ಜಾರಕಿಹೊಳಿ ಅವರು ಡ್ಯಾಮ್ ಶ್ಯೂರ್ ಆಗಿದ್ರು, ಇಲ್ಲ ನಾವು ಗೆಲ್ತೀವಿ ಅಲ್ಲಿ ಅಂತ. ಯಾಕಂದ್ರೆ ಆ ರೀತಿಯಾದಂಥ ಸೋಷಿಯಲ್ ಇಂಜಿನಿಯರಿಂಗ್ ಅವರು ತಂದೆ ಮಗ ಅಲ್ಲಿ ಬೀಡು ಬಿಟ್ಟಿ ಮಾಡಿದ್ರು. ಅಂಡ್ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣಕ್ಕಿಂತ ಬಾಗಲಕೋಟೆ ತುಂಬಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ಬಿಕಾಸ್ ಆಫ್ ಹಿಸ್ ಓನ್ ಕಮ್ಯುನಿಟಿ ವೋಟರ್ಸ್ ಅಂಡ್ ಅಹಿಂದ. ಸೊ ಅಹಿಂದ ಫ್ಯಾಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಲ್ಲ ಅಂತಂದ್ರೆ ಅದು ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೇನೆ ಪ್ರಶ್ನೆ ಬೀಳ್ತಾ ಇತ್ತು. ಹೀಗಾಗಿ ಅದು ಕೂಡ ಅವರು ತುಂಬಾ ಆ ಒಂದು ಫ್ಯಾಕ್ಟರ್ಗೋಸ್ಕರ ತಮ್ಮ ಅತ್ಯಂತ ಆಪ್ತ ಸತೀಶ್ ಜಾರಕಿಹೊಳಿ ಅವರನ್ನ ಅಲ್ಲಿ ಬಿಟ್ಟಿದ್ರು. ಅಂಡ್ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಮೈಕ್ರೋ ಕಮ್ಯುನಿಟಿಯನ್ನು ಕೂಡ ತುಂಬಾ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಹಾಗೆ ನೋಡಿದ್ರೆ ಉಮೇಶ್ ಮೇಟಿ ಸ್ಟ್ರಾಂಗ್ ಕಾಂಪಿಟೇಟರೇ ಅಲ್ಲ. ಸೊ ಬಿಕಾಸ್ ಅವ್ರಿಗೆ ಅನುಕಂಪ ಇತ್ತು, ತಂದೆ ತೀರ್ಕೊಂಡಿದ್ದಾಗಿ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಬ್ರು ಕೊಡ್ಬೇಕಾಗಿತ್ತು. ಇವನ್ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ನನ್ ಬೇಕು ಅಂತ ಲಾಸ್ಟ್ ಮಿನಿಟ್ ವರ್ಗೂ ಕೂಡ ಫೈಟ್ ಮಾಡಿದ್ರು. ಕೊನೆಗೆ ಉಮೇಶ್ ಮೇಟಿ ಅವ್ರು ಕೊಟ್ರು. ಉಮೇಶ್ ಮೇಟಿ ಅವರಂತೂ ಮೀಡಿಯಾ ಜೊತೆ ಮಾತಾಡ್ಲೇ ಇಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ, ಮಾತಾಡಕ್ ಬರ್ದೇ ಇದ್ರು ಕೂಡ ತಂದೆ ಎಲೆಕ್ಷನ್ ಅಲ್ಲಿ ತುಂಬಾ ಸಕ್ರಿಯವಾಗಿ ಭಾಗವಹಿಸಿದ್ರು. ಚುನಾವಣಾ ರಾಜಕೀಯದಲ್ಲಿ ಅವರು ನಿರತರಾಗಿದ್ರು. ಅದರ್ವೈಸ್ ತುಂಬಾ ಒಂದು ಪೊಲಿಟಿಕಲ್ ಲೀಡರ್ ತರ ಮಾತಾಡುವಂತಹ ವಾಕ್ಚಾತುರ್ಯ ಇಲ್ಲದೆ ಇದ್ರು ಕೂಡ ಚುನಾವಣೆ ನಡೆಸೋದು ಅವ್ರಿಗೆ ಗೊತ್ತಿತ್ತು. ಅಂಡ್ ಉಮೇಶ್ ಮೇಟಿ ನಡೆಸೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಇದನ್ನ ತುಂಬಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಅಲ್ಲಿ ತುಂಬಾ ಟಾಲೆಸ್ಟ್ ಲೀಡರ್ಸ್ ಗಳನ್ನೆಲ್ಲ ಬಿಟ್ರು. ಅಂಡ್ ಕಾಸ್ಟ್ ಅಂಡ್ ಕಮ್ಯುನಿಟಿ ಈಕ್ವೇಶನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಜಮೀರ್ ಅಹಮದ್ ಖಾನ್ ಹೋಗಿದ್ರು, ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರು ಅಲ್ಲಿ ತುಂಬಾ. ಅಂಡ್ ಇನ್ನೊಂದ್ ಕಡೆ ಇವರು ಯಾರು ಚರಂತಿ ಮಠ್ ಅವರು ತುಂಬಾ ಒಂದು ಜಮೀನ್ದಾರ ಸಾವುಕಾರ ಸ್ವಾಮಿಗಳು ಅನ್ನೋ ಒಂದು ಇದ್ರಲ್ಲೇ ಇದ್ರು. ಅವರು ಒಂಥರ ಒಂದು ಫ್ಯೂಡಲ್ ಮೆಂಟಾಲಿಟಿ ಅಂತ ಹೇಳ್ತಾ ಇದ್ರು. ಅದೆಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ಮನೆಗೂ ಹೋಗಿ ಕೈ ಮುಗಿದು ನನಗೆ ಓಟ್ ಹಾಕಿ ಅನ್ನೋದಕ್ಕಿಂತ ನನಗೆ ಓಟ್ ಹಾಕ್ಲೇಬೇಕು ಅನ್ನೋ ಆಟಿಟ್ಯೂಡ್ ಅವರಲ್ಲಿ ತುಂಬಾ ಇತ್ತು ಅಂತ ಹೇಳ್ತಾರೆ. ಬಟ್ ದಾವಣಗೆರೆ ದಕ್ಷಿಣದಲ್ಲಿ ಏನು ಡಿಫ್ರೆನ್ಸ್ ಆಫ್ ವೋಟ್ಸ್ ಇದೆ ಅದು ಕ್ವೈಟ್ ಶಾಮನೂರ್ ಅವ್ರು ಇದ್ದಾಗ್ಲೂ ಅದೇ ಇತ್ತಪ್ಪ. ತೀರಾ ತುಂಬಾ ದೊಡ್ಡ ಮಾರ್ಜಿನ್ ಏನು ನಾವು 30,000 40,000 10-15,000 ಒಳಗಡೆನೆ ಆಟ ಆಡ್ತಾ ಇದ್ರು. ಅದು ಹಂಗೆ ಪಾಸ್ ಓವರ್ ಆಗಿದೆ. ಬಟ್ ಒಂದು ವೇಳೆ ಮುಸಲ್ಮಾನರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ಮತ ಹಾಕಿದ್ದಿದ್ದಾರೆ ಈ ವಿನ್ನಿಂಗ್ ಮಾರ್ಜಿನ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಸೊ ಹೀಗಾಗಿ ಏನು ಮುಸ್ಲಿಂ ಮತದಾರರು ಕೆಲವರು ತಟಸ್ಥರಾದ್ರು. ಐ ಡೋಂಟ್ ನೋ SDPI ಎಷ್ಟು ವೋಟ್ ತಗೊಂಡಿದೆ ಅಂತ. 15,000 ಹಂಗಾದ್ರೆ ಕರೆಕ್ಟ್ ಇದೆ. ಹೌದಾ? ಎಷ್ಟು ರೌಂಡ್ ಆಗಿದೆ ಸರ್ ಈಗ? 14 ಆಗಿತ್ತು. ಓಕೆ, ಧರ್ಮಸೇನಾ ಅವರು ಇದ್ದಾರೆ, ಕಾಂಗ್ರೆಸ್ ಹಿರಿಯ ನಾಯಕರು. ಅದೇ ರೀತಿ ಉತ್ಕರ್ಷ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸರ್ ಈಗ ಎಷ್ಟು ರೌಂಡ್ ಆಗಿದೆ ಸರ್ ದಾವಣಗೆರೆಯಲ್ಲಿ? 15ನೇ ರೌಂಡ್. 14 ಫೈಟ್ ಇದೆ ಸರ್. ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತಮಿಳುನಾಡಿನ ಸಿಎಂ ಆಗ್ತಾರಾ ನಟಿ ತ್ರಿಷಾ? ಏನ್ ಮಾತಾಡ್ತಾ ಇದ್ದೀರಾ? 10 ವರ್ಷಗಳ ಹಿಂದೆ ಕಂಡ ಕನಸು ನನಸಾಗುತ್ತಾ? ಭಾರಿ ವೈರಲ್ ಆಗ್ತಾ ಇದೆ ನಟಿ ತ್ರಿಷಾ ಕೊಟ್ಟಂತ ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್ ಅದು ಹಾಗಾದ್ರೆ? ಪತ್ರಕರ್ತರ ಪ್ರಶ್ನೆಗೆ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ತಮಿಳುನಾಡು ಅನ್ಸ್ತಾ ಇದೆ. ಏನ್ ಸರ್ ಏನ್ ಸಂಬಂಧ? ತ್ರಿಷಾಗೂ ವಿಜಯ್ಗೂ ಏನ್ ಸಂಬಂಧ ಸರ್? ಪಕ್ಷದ ಅಭಿಮಾನಿಗಳಾಗಿರ್ತಾರೆ. ಗೊತ್ತಿಲ್ಲಪ್ಪ, ನಾವು ಅದರಿಂದ ಬಹಳ ದೂರ. ಅಲ್ಲಲ್ಲ, ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರ ಬರ್ತಡೆಗೆ ಹೋದ್ರು ಅಥವಾ ಪಕ್ಷದ ಗೆಲುವಿಗೋಸ್ಕರ ತಿರುಪತಿಗೆಲ್ಲ ಅದೇನೋ ಮಾತಾಡಿದಾರೆ ಅಂತ ಕೇಳೋಣ ಬನ್ನಿ ಸರ್. நிஜமாவா நிஜமா சொல்றேங்க டெஃபினெட்லி பிரியமா நிஜமாவா நிஜமா சொல்றேங்க டெஃபினெட்லி அரசியல்ல சினிமா நீங்க பாருங்க ஒரு 10 வருஷத்துல சரி 10 வருஷம் கழிச்சு வர போற சிஎம் என்னலாம் பண்ண போறீங்க சொல்லுங்க பாப்போம். முதல்ல நீங்க ஓட்டு போடுங்க அப்புறம் நான் சொல்றேன். பிரியமா நிஜமாவா நிஜமா சொல்றேங்க டெஃபினெட்லி அரசியல்ல சினிமா நீங்க பாருங்க ஒரு 10 வருஷத்துல சரி 10 வருஷம் கழிச்சு வர போற சிஎம் என்னலாம் பண்ண போறீங்க சொல்லுங்க பாப்போம். முதல்ல நீங்க ஓட்டு போடுங்க அப்புறம் நான் சொல்றேன். பிரியமா 10 ವರ್ಷದ ಹಿಂದೆ ತ್ರಿಷಾ ಮಾತಾಡಿರುವಂತಹ ಮಾತಿಗ ವೈರಲ್ ಆಗ್ತಾ ಇದೆ. ನಾನು ಸಿಎಂ ಆಗ್ಬೇಕು ಮುಂದಿನ 10 ವರ್ಷಗಳಲ್ಲಿ, ಮುಂದಿನ 10 ವರ್ಷಗಳ ನಂತರ ನಾನು ಸಿಎಂ ಆಗ್ತೀನಿ ಅಂತ.
ಸೊ ಈಗ ಜಾತಕ ನೋಡಿ ಹೇಳಿದ್ರು. ಅಲ್ಲ ನೀವೇ ಮಾತಾಡಿ ರಾಮ್ ಈ ವಿಷಯ. ಅಂದ್ರೆ ಒಂದು ಆರೋಪ ಇತ್ತಲ್ಲ ಸರ್ ವಿಜಯ್ ಅವ್ರ ಜೊತೆಗೆ, ಅಂದ್ರೆ ಅವ್ರ ಪತ್ನಿನೇ ಆರೋಪ ಮಾಡಿದ್ರು ಮೊನ್ನೆ. ಸೊ ಹಂಗಾಗಿ ಇದೆಲ್ಲ ಕೂಡ್ ಬಂದಿದೆ. ಈಗ ಟಿವಿಕೆ ಬೇರೆ ಬಹುಮತ ಪಡ್ಕೊಳ್ಳೋದು ಮುನ್ನುಗ್ತಾ ಇದೆ. ಸೊ ಹಂಗಾಗಿ ಈ ವಿಡಿಯೋ ನೀವ್ ಹೆಂಗ್ ಮಾತಾಡ್ತಿದ್ದೀರಾ ಅಂದ್ರೆ ಇದೇನ್ ತ್ರಿಷಾ ವಿಜಯ್ ಪಾರ್ಟಿ ಟಿವಿಕೆ ಅನ್ನೋ ತರದಲ್ಲಿ ಮಾತಾಡ್ತಾ ಆ ತರ ಇದ್ದೀರಾ? ಆ ತರ ಇಲ್ಲ. ನಮ್ಗೆ ಗೊತ್ತಿಲ್ಲ ಮೇಡಮ್, ನೀವೇ ಫುಲ್ ಫಾರ್ಮ್ ಹೇಳ್ಬಿಟ್ರಲ್ಲ. ಅಲ್ಲ ನಾನ್ ಹೇಳಿಲ್ಲ. ನಮ್ಮಲ್ಲಿ ಜ್ಯೋತಿಷ್ಯನು ಕೂಡ ಬಹಳಷ್ಟು ಕೆಲಸ ಮಾಡಿದೆ ದೇಶದಲ್ಲಿ. ಸೊ ಅವ್ರು ಮೋಸ್ಟ್ಲಿ ಯಾರ ಜ್ಯೋತಿಷ್ಯರು ಹೇಳಿರ್ತಾರೆ ನನಗೆ. ಯಾವ ಜ್ಯೋತಿಷ್ಯದ ನೋಡಿ ಬಗ್ಗೆ ಮಾತಾಡ್ತಿದ್ದೀರಿ? ಅಲ್ಲಲ್ಲ ಒಂದ್ ನಿಮಿಷ. ಕರ್ನಾಟಕದ ಜ್ಯೋತಿಷ್ಯದ ಬಗ್ಗೆ ಕರ್ನಾಟಕದವ್ರು ಒಬ್ರು ಹೇಳ್ತೀನಿ ಕೇಳಿ, ಎಲ್.ಎನ್. ಚಕ್ರವರ್ತಿ ಅವರು ಅಂತ ಹೇಳಿ, ಕೆ ಕಲ್ಯಾಣ ಅವ್ರಿಗೆಲ್ಲ ಭಾಳ ಅವ್ರ ಮನೆ ಹತ್ರ ಬರೋರು ಕೆ ಕಲ್ಯಾಣ ಅವರು, ಇದೇ ಮಲ್ಲೇಶ್ವರಮಿಂದ. ಅವರು ತೆಲುಗುದೇಶಂ ಕಟ್ಸಿದ್ದೆ ಚಕ್ರವರ್ತಿ ಅವರು. ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಪಕ್ಷ ಕಟ್ಟಕ್ ಮುಂಚೆನೆ ಹೇಳಿದ್ರು. ಅವರೇ ಕರ್ನಾಟಕದಲ್ಲಿ ಯಾವ ಪೊಲಿಟಿಷಿಯನ್ಗೆ ಯಾವ ಜ್ಯೋತಿಷಿ ಏನ್ ಹೇಳಿದ್ರು ಅದು ಹೆಂಗಾಯ್ತು ಏನಾಯ್ತು ಅನ್ನೋದು ಏನಾದ್ರೂ ಇದ್ರೆ ಹೇಳಿ. ಅದು ಬಿಟ್ಬಿಟ್ಟು ಕೆ ಕಲ್ಯಾಣ ಅಂದ್ರೆ ಅಲ್ಲಪ್ಪ, ಕೆ ಕಲ್ಯಾಣ ಅಲ್ಲ, ಅವರೆಲ್ಲ ಬರ್ತಿದ್ರು ಅವ್ರ ಹತ್ರ. ಅವರು ತೆಲುಗುದೇಶಂ ಪಕ್ಷ ಕಟ್ಟಿ ಅವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ NTR ಅಂತ ಹೇಳಿದ್ರು. ಒಂದು ಅವರು ಕರ್ನಾಟಕದಲ್ಲಿ ಯಾವ್ದೋ ಲೀಡರ್ ನೀವು ಇನ್ನೊಂದ್ ಮದ್ವೆ ಆದ್ರೆ ಮುಖ್ಯಮಂತ್ರಿ ಆಗ್ತೀರಾ ಅಂತ ಯಾವ್ದೋ ಜ್ಯೋತಿಷಿ ಹೇಳಿದ್ರು ಅನ್ನೋ ತರದಲ್ಲಿ ಏನಾದ್ರೂ ಸುದ್ದಿಗಿದ್ದಿ ಹೇಳ್ತೀರಾ? ಬೇರೆ ರಾಜ್ಯಗಳಲ್ಲಿ ಇದೆಲ್ಲ ನಡೆದಿದೆ ಮೇಡಮ್, ಏನಿಲ್ಲ ಎಲ್ಲ ನಡೆದಿದೆ. ಎಲ್ಲ ಏನಾಗ್ತದೆ, ನಂಬಿಕೆಗಳು, ಜ್ಯೋತಿಷ್ಯ, ದೇವರು ದಿಂಡ್ರು ಎಲ್ಲ ಕೂಡ ನಂಬಿಕೆಗಳಿದೆ. ಸೊ ಹಾಗಾಗಿ ಅವ್ರವ್ರ ನಂಬಿಕೆ, ಅವ್ರು 10 ವರ್ಷದಲ್ಲಿ ಹೇಳಿದಾರೆ ಅಂದ್ರೆ ಆರ್ಡಿನರಿ ಮ್ಯಾಟರ್ ಅದು ಖಂಡಿತ ಅದನ್ನ ಲೈಟ್ ಆಗಿ ತಗೊಳ್ಳೋ ಅಂತ ವಿಚಾರನೇ ಇಲ್ಲ. ಇವತ್ತು ಅವ್ರು 10 ವರ್ಷದಲ್ಲಿ ಹೇಳಿರೋದನ್ನ ತೆಗ್ದಿದಾರಲ್ಲ ಪಾಪ, ಇದರಿಂದ ಕ್ಲಿಪಿಂಗ್ಸ್ ಇಂದ ತೆಗೆದು ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಷ್ಟು ನಂಬಿಕೆ ಇರ್ಬೇಕು, ಎಷ್ಟು ಕಾನ್ಫಿಡೆನ್ಸ್ ಇರ್ಬೇಕು. ಸೊ ಹಾಗಾಗಿ ಯಾವ್ದನ್ನು ಅಲ್ಲಗೆಳೆಯಕ್ಕಾಗಲ್ಲ. ಈಗ MGR ಅವರ ಪತ್ನಿ ನಮ್ಮ ಜಾನಕಿ ಅವರು ಕರ್ನಾಟಕದವರು, ಅವರೇ ಫಸ್ಟ್ ಲೇಡಿ ಚೀಫ್ ಮಿನಿಸ್ಟರ್ ಅಲ್ಲಿ ತಮಿಳ್ನಾಡಲ್ಲಿ. ಅವರಾದ್ಮೇಲೆ ಜಯಲಲಿತಾ ಅವರಾಗಿದ್ದು. ಸೊ ಇವೆಲ್ಲ ಈಗ ಪನ್ನೀರ್ ಸೆಲ್ವಂ ಅವ್ರಿಗೆ, ಜಯಲಲಿತಾ ಅವ್ರಿಗೆ ಈ ತರ ಬಂದು ಪನ್ನೀರ್ ಸೆಲ್ವಂ ಅವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಯಾರು ಗೊತ್ತಿಷ್ಟು. ಸೊ ಇವೆಲ್ಲ ಏನು ಮಾಡಕ್ಕಾಗಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಏನ್ ಬೇಕಾದ್ರೂ ವೈಫ್ ಕರ್ನಾಟಕದವ್ರ ಅವರು ಅಂದ್ರೆ ನಿಮ್ ಪ್ರಕಾರ ತ್ರಿಷಾ 2ನೇ ಜಯಲಲಿತಾ ಆಗ್ತಾರಾ? ಆಗ್ಬೋದು. ಯಾಕೆಂದ್ರೆ ಅವ್ರು ಅಷ್ಟು 10 ವರ್ಷದಲ್ಲಿ ಹಂಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಡಿನೈ ಮಾಡಕ್ ಆಗಲ್ಲ ನಾವು. ಅಲ್ಲ, ತ್ರಿಷಾ ಅವರು ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. And ರಾಮಕೃಷ್ಣ ಹೆಗಡೆ ಅವರು ಅಲ್ಲ ಜಯಲಲಿತಾ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ, 83 ಚೀಫ್ ಮಿನಿಸ್ಟರ್ ಆದ್ರಲ್ಲ. ಸರ್ ಜಯಲಲಿತಾ ಅವರು ಅದು ಬೇರೆದೇ, ಅದು ಫೈಟಿಂಗ್ ಸ್ಪಿರಿಟ್ ಬೇರೆದೇ ರೀತಿಯ ಲೆವೆಲ್ ಅದು. ಅಂದ್ರೆ ತ್ರಿಷಾ ಅಂದ್ಕೊಂಡಿದ್ದನ್ನ ಯಾರೋ ಒಬ್ರು ಮಾಡಿ ತೋರಿಸಿದ್ದಾರೆ ಅಂತಂಗಾಯ್ತು. ಯಾರೋ ಒಬ್ರಲ್ಲ, ನಾನು ನೋಡಿ ನಮ್ಮಲ್ಲಿ ಇರ್ತಕ್ಕಂತ ಧರ್ಮಗಳು, ಜ್ಯೋತಿಷ್ಯಗಳು, ದೇವರುಗಳು ಎಲ್ಲ ನಂಬಿಕೆಗಳು ಅದೆಲ್ಲ. ಈಗ ನೋಡಿ ದೇವೇಗೌಡರು ಸಾಹೇಬ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ತಾಯಿ ಹೇಳ್ತಾರೆ, ನಾನು ಹತ್ತಿ ಮರದಲ್ಲಿ ಹೂ ಕಾಣೋದು, ಬೆಕ್ಕು ಮರಿಯ ಕತ್ಕೊಳ್ಳೋದು ನೋಡಿದ್ದೆ ನಾನು. ಕೋಇನ್ಸಿಡೆಂಟ್ ಅಂತೀರಾ? ಅಂದ್ರೆ ಮಗ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಅಂತ ಹೇಳಿದ್ರಲ್ಲ. ಹಂಗಲ್ಲ ಸರ್, ಇವತ್ತು ತ್ರಿಷಾ ಅವ್ರದ್ದು ಬರ್ತಡೇ, ದಟ್ ಇಸ್ May 4th. ಇವತ್ತು ಅವ್ರದ್ದು ಬರ್ತಡೇ, ಇವತ್ತು ರಿಸಲ್ಟು. ಅದರಲ್ಲಿ ವಿಜಯ್ ಅವರು ಅಭೂತಪೂರ್ವವಾಗಿ ಜಯ ಗಳಿಸಿರೋದು. ಅವರು ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು, ನಾನು ಮುಂದಿನ 10 ವರ್ಷಗಳ ಒಳಗಾಗಿ CM ಆಗ್ಬೇಕು ಅಂತ. ಇದೆಲ್ಲ ಒಂದು ಕಡೆ ಚುಕ್ಕಿ ಜೋಡಿಸಿದ ಹಾಗೆ ಕೋಇನ್ಸಿಡೆಂಟ್ ಅಂತೀರಾ, ಅಥವಾ ತ್ರಿಷಾ ಅವರ ಆಸೆಯನ್ನ ಈಡೇರಿಸುವ ಸಲುವಾಗಿ? ಅಲ್ಲ, ಇದ್ರ ಬಗ್ಗೆ ನಾವು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿನೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲ, ಅದನ್ನ ತೋರಿಸಿದ್ರಿಂದ ಹೇಳಿದ್ವಿ. ಅಲ್ಲ, ವೈರಲ್ ಆಗ್ತಾ ಇದೆ ತಮಿಳುನಾಡಾದ್ಯಂತ. ನೋಡಿ, MGR ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೂ ಕೂಡ, ಅವ್ರು ಸಕ್ಸಸ್ ಆಗ್ಬೇಕಂದ್ರೂ ಕೂಡ ಜಯಲಲಿತಾ ಅವ್ರ ಪಾತ್ರ ಇದೆ. ಅವತ್ತು ಇಂದಿರಾ ಗಾಂಧಿ ಅವ್ರ ಜೊತೆನಲ್ಲೋ ಅಥವಾ ನಮ್ಮ ರಾಜೀವ್ ಗಾಂಧಿ ಅವ್ರ ಜೊತೆನಲ್ಲೋ ಎಲ್ಲ ಕೂಡ ಅವರು ನ್ಯಾಷನಲ್ ಅಣ್ಣಾ DMK ಜನರಲ್ ಸೆಕ್ರೆಟರಿ ಆಗಿ. ವಿಜಯ್ ಸಕ್ಸಸ್ ಆಗೋದಕ್ಕೂ ತ್ರಿಷಾ ಅವರ ಇರುತ್ತೆ ಸರ್. ನಮಗ್ ಗೊತ್ತಾಗಲ್ಲ. ಈಗ ಲಕ್ಷಾಂತರ ಓಟ್ಗಳು ಮತಗಳನ್ನ ತಗೊಂಡು ಇವತ್ತು 114 ಸೀಟಿಗೆ ಬಂದ್ಬಿಟ್ಟಿದ್ದಾರೆ ನೋಡಿ. ಅದು 108 ಇತ್ತು, 9 ಇತ್ತು, 10 ಆಯ್ತು, 114ಕ್ಕೆ ಬಂದ್ಬಿಟ್ರು. ಸೊ ಈಗ ಹಾಕ್ಬೇಕಷ್ಟೇ ಸರ್ ಅವ್ರಿಗೆ.